ಸಿನಿಮಾನ ಶೂಟ್ ಮಾಡಿ ರಿಲೀಸ್ ಮಾಡೋದಷ್ಟೇ ಅಲ್ಲ, ಸಿನಿಮಾದ ಪ್ರಮೋಷನ್ ಕೂಡ ಅಷ್ಟೇ ಮುಖ್ಯ. ನಾವು ಜನಗಳಿಗೆ ಏನು ಹೇಳಿರ್ತೀವಿ ಅದನ್ನ ನಾವು ಸಿನಿಮಾದಲ್ಲಿ ಪ್ರಾಮಿಸ್ನ ಉಳಿಸ್ಕೋಬೇಕಾಗತ್ತೆ. ಈ ಸಿನಿಮಾದಲ್ಲಿ ನಮ್ಗೆ ಆ ರೀತಿ ಪ್ರಾಮಿಸ್ ಮಾಡಿದ್ದು ನೀನಾಸಂ ಸತೀಶ್ ಅವರು. ಸೊ ಹಾಗಿದ್ರೆ ಅವ್ರ ಪ್ರಾಮಿಸ್ನ ಉಳಿಸ್ಕೊಂಡಿದಾರ ಅಂತ ನೋಡ್ಕೊಂಬರೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೋಗನ್ವಾ. ರೈಸ್ ಆಫ್ ಅಶೋಕ, written and directed by Vinod V, starrer by Satish Neenasam, Saptami Gowda, B. Suresh and many more. ನೀನಾಸಂ ಸತೀಶ್ ಅವರು ಅಂದ್ರೇನೆ ಹಾಗೆ ನಮಗೆಲ್ಲ ಒಂಥರ ಸಾಫ್ಟ್ ಕಾರ್ನರ್. ಯಾಕಂದ್ರೆ ಗ್ರಾಮೀಣ ಪ್ರತಿಭೆ, ಅವರು ಆರಿಸ್ಕೊಳ್ಳುವಂತ ಸ್ಕ್ರಿಪ್ಟ್ ಕೂಡ ಹಾಗೆ ಇರುತ್ತೆ. ಆದರೆ ಈ ಸಲ ಅಶೋಕನಾಗಿ ಬಂದಿದ್ದಾರೆ. ಅಶೋಕ ವಿಚ್ ಈಸ್ ಪ್ಲೇಡ್ ಬೈ ನೀನಾಸಂ ಸತೀಶ್. ಅಶೋಕನಿಗೆ ಸರ್ಕಾರಿ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋದೇ ದೊಡ್ಡ ಆಸೆ, ಅಂಡ್ ಅವನ ತಂದೆಗೂ ಕೂಡ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಬಡತನ, ಜಾತಿ ಇವೆಲ್ಲವೂ ಅವನಿಗೆ ಅಡ್ಡಿ ಆಗ್ತಾ ಬರ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಅವನಿಗೆ ಸರ್ಕಾರಿ ಕೆಲಸ ಯಾಕೆ ಬೇಕು, ಅವನಿಗೆ ಹಳ್ಳಿನಲ್ಲಿ ತೊಂದರೆ ಕೊಡ್ತಿರೋರು ಯಾರು, ಕೆಲಸ ಸಿಕ್ಕದ ಮೇಲೆ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ಕತೆ ತುಂಬಾ ಚೆನ್ನಾಗಿದೆ. ಒಂದು ಹಳ್ಳಿಯ ಬ್ಯಾಕ್ ಡ್ರಾಪ್, ಅಲ್ಲಿ ನಡೆಯುವಂತ ಪಾಲಿಟಿಕ್ಸ್, ಅನ್ಯಾಯದ ವಿರುದ್ಧ ಹೀರೋ ಹೇಗೆ ನಿಂತ್ಕೋತಾನೆ ಅನ್ನೋದೇ ಈ ಸಿನಿಮಾದ ಕೋರ್ ಪಾಯಿಂಟ್. ನೀನಾಸಂ ಸತೀಶ್ ಅವರು ಆಕ್ಟಿಂಗ್ ನಲ್ಲಿ ಯಾವತ್ತೂ ಫೇಲ್ ಆಗಿಲ್ಲ. ಆ ಹಳ್ಳಿ ಭಾಷೆ, ಬಾಡಿ ಲ್ಯಾಂಗ್ವೇಜ್, ಅಶೋಕನ ಪಾತ್ರದಲ್ಲಿ ಸತೀಶ್ ಅವರು ಅಕ್ಷರಶಃ ಜೀವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇಡೀ ಸಿನಿಮಾ ಅವರ ಹೆಗ್ಲ ಮೇಲೆ ನಿಂತಿದೆ. ಇನ್ನು ಸಪ್ತಮಿ ಗೌಡ ಅವರ ಆಕ್ಟಿಂಗ್ ನನಗೆ ಓಕೆ ಅಂತ ಅನಿಸ್ತು. ಅಂದ್ರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಆ ಪಾತ್ರಕ್ಕೆ ಪ್ರಾಪರ್ ಆಗಿರುವಂತ ಡೆಫಿನೇಷನ್ ಇಲ್ಲ. ಆದರೆ ನನಗೆ ದೊಡ್ಡ ಡಿಸಪಾಯಿಂಟ್ಮೆಂಟ್ ಆಗಿದ್ದು ಅಂತಂದ್ರೆ ಅದು ವಿಲನ್ ನ ಕ್ಯಾರೆಕ್ಟರ್. ಸಂಪತ್ ಅವರು ನೋ ಡೌಟ್ ಆಕ್ಟಿಂಗ್ ನ ಸಕ್ಕದಾಗಿ ಮಾಡ್ತಾರೆ, ಬಟ್ ನನಗೆ ಇಲ್ಲಿ ಅವ್ರ ಆಕ್ಟಿಂಗ್ ಇಷ್ಟ ಆಗ್ಲಿಲ್ಲ. ಏನೋ ಗೊತ್ತಿಲ್ಲ, ಡೈಲಾಗ್ ಡೆಲಿವರಿ, ಮ್ಯಾನರಿಸಮ್ ವಿಚಿತ್ರವಾಗಿದೆ. ಯಾಕೋ ಆ ಪಾತ್ರಕ್ಕೆ ಅವರು ಸೆಟ್ ಆಗ್ತಿಲ್ಲ, ಅಥವಾ ಅವರಿಂದ ಮಾಡಿಸಿರೋ ರೀತಿ ಸರಿ ಇಲ್ವೋ ಗೊತ್ತಿಲ್ಲ. ನನಗಂತೂ ಆ ಪಾತ್ರ ಕಂಪ್ಲೀಟ್ಲಿ ವರ್ಕ್ ಆಗಲಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಸಂಪತ್ ಸರ್, ಐ ಆಮ್ ಸಾರಿ. ನೋಡಿ, ಸಿನಿಮಾ ಅಂದಮೇಲೆ ಹೀರೋ ಮತ್ತೆ ವಿಲನ್ ಮಧ್ಯೆ ಒಂದು ಟಕ್ಕರ್ ಇರಬೇಕು. ಈ ಸಿನಿಮಾದಲ್ಲಿ ಹೀರೋ ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದು ಸ್ವಲ್ಪ ಇನ್ನ ಇನ್ನೋವೇಟಿವ್ ಆಗಿ ಇರಬೇಕಿತ್ತು. ಇಡೀ ಸಿನಿಮಾ ಫೈಟ್ಸ್, ಬಿಲ್ಡಪ್ಸ್ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲೇ ಮುಳುಗೋಗಿದೆ. ಬರೀ ಹೊಡೆದಾಟನ ತೋರಿಸೋ ಬದಲು ಹೀರೋ ತನ್ನ ಬುದ್ಧಿವಂತಿಕೆಯಿಂದ ವಿಲನ್ಗಳನ್ನ ಹೇಗೆ ಟ್ಯಾಕಲ್ ಮಾಡ್ತಾನೆ ಅಂತ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸಿನಿಮಾದ ಮೊದಲ 30 ನಿಮಿಷ ತುಂಬಾ ಚೆನ್ನಾಗಿತ್ತು, ಆದ್ರೆ ಹೋಗ್ತಾ ಹೋಗ್ತಾ ಲೇಜಿ ರೇಟಿಂಗ್ ಅಂತ ಅನ್ಸುತ್ತೆ. ತೆಲುಗುಗೆ ಸೇಲ್ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಫೈಟ್ಸ್ಗಳನ್ನ ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಕ್ಲೈಮ್ಯಾಕ್ಸ್ ನ ಸ್ಟೇಜಿಂಗ್ ಚೆನ್ನಾಗಿದೆ, ಬಟ್ ಅಲ್ಲಿನ ರೈಟಿಂಗ್ ಇನ್ನೂ ಚೆನ್ನಾಗಾಗಬೇಕಾಗಿತ್ತು. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ಸತೀಶ್ ಆಕ್ಟಿಂಗ್ ಸೂಪರ್ ಆಗಿದೆ, ಆದ್ರೆ ಅದೇ ಹಳೆ ಕಮರ್ಷಿಯಲ್ ಸ್ಟೈಲ್ ಫಿಲ್ಮ್ ಮೇಕಿಂಗ್ ಸ್ವಲ್ಪ ಬೋರ್ ಆಗೋದಂತೂ ಖಂಡಿತ. ವಿಲನ್ನ ಕ್ಯಾರೆಕ್ಟರ್ ಇನ್ನ ಪವರ್ಫುಲ್ ಆಗಿ ಇರಬೇಕಾಗಿತ್ತು. ಇನ್ನ ನೀವೇನಾದ್ರೂ ಸತೀಶ್ ಅವರ ಹಾರ್ಡ್ ಕೋರ್ ಫ್ಯಾನ್ ಆಗಿದ್ರೆ ಈ ಸಿನಿಮಾ ನಿಮಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇನ್ನು ಮಿಕ್ಕದವ್ರಿಗೆ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾನ ನೀವೇನಾದ್ರೂ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.